ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ಈ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಬ್ಲೌಸ್ ನೆಕ್ ಡಿಸೈನ್ನ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನೋಡಿ, ಇಲ್ಲಿ ನಾನು ಲೈನಿಂಗ್ ಕ್ಲಾತ್ ತಗೊಂಡಿದ್ದೀನಿ. ಕೆಳಗಡೆ ಫಸ್ಟ್ ನಾನು ಅನ್ವಾಂಟೆಡ್ ಮೀನ್ಸ್ ಅನ್ಇವನ್ ಲೆಂತ್ ಇರೋದ್ರಿಂದ ಅದನ್ನ ಲೈನ್ ಹಾಕಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡಬಹುದು ಎಷ್ಟೆಷ್ಟು ಉದ್ದ ನಾನು ತಗೋತಾ ಇದೀನಿ. ಮೆಷರ್ಮೆಂಟ್ಸ್ ಸ್ಕ್ರೀನ್ ಮೇಲೆ ಬರ್ತಾ ಹೋಗ್ತಾ ಇದೆ. ನಾನು ಅದನ್ನ ರಿಪೀಟ್ ಮಾಡಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಯಾಕಂತ ಹೇಳಿದ್ರೆ ಪೇಪರ್ ಕಟ್ಟಿಂಗ್ ಅಂಡ್ ಡ್ರಾಯಿಂಗ್ ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಈ ರೀತಿ ನೆಸೆಸರಿ ಮಾರ್ಕಿಂಗ್ಸ್ ಏನೇನಿದೆ ಅದನ್ನೆಲ್ಲ ನಾವು ನೀಟಾಗಿ ಮಾಡ್ಕೊಳ್ಳೋಣ. ಚೆಸ್ಟ್ 40 ಎದೆ ಸುತ್ತಳತೆಗೆ ನಾವು ಮಾಡ್ತಾ ಇರೋದು. ಹೌದಾ, ಇಲ್ಲಿ ಕೆಳಗಡೆ ಸೊಂಟದ ಸುತ್ತಳತೆ ಡಾರ್ಟಿಗೆ 1 ಇಂಚು ಅಂಡ್ ದೆನ್ 2 ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಲೈನ್ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಇಲ್ಲಿ ನಾನು ಯಾವುದೇ ತರ ಮಾರ್ಕಿಂಗ್ ನಾನು ಮಾಡೋದಿಲ್ಲ. ಇದನ್ನ ನಾನು ಹಾಗೆ ಕಟ್ ಮಾಡ್ಕೋತೀನಿ. ಆ ನಂತರ ನಾನು ಮಾರ್ಕ್ ಮಾಡ್ಕೋತೀನಿ. ಇದು ಬ್ಯಾಕ್ ಪಾರ್ಟ್ ಡಿಸೈನ್ ನಾವು ಮಾಡ್ತಾ ಇರೋದು ಫ್ರೆಂಡ್ಸ್. ಓನ್ಲಿ ಬ್ಯಾಕ್ ಪಾರ್ಟ್ ಲೈನಿಂಗ್ ಕ್ಲಾತ್ ಇದು, ಓಕೆನಾ. ಸೊ ಲೈನಿಂಗ್ ಕ್ಲಾತ್ ಆಗಿರೋದ್ರಿಂದ ಇದ್ರ ಮೇಲೆ ನಾನು ಏನು ಡಿಸೈನ್ಸ್ ಏನು ಮಾಡ್ತಾ ಇಲ್ಲ. ನೋಡ್ಕೊಳ್ಳಿ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳಿ. ಆ ನಂತರ ನಾನು ಕ್ಯಾನ್ವಾಸ್ ನಲ್ಲಿ ತೋರಿಸ್ಕೊಡ್ತೀನಿ. ಆರ್ಮ್ ಹೋಲ್ ಶೇಪ್ ಹಾಕಿರ್ಲಿಲ್ಲ, ಅದನ್ನ ನಾನು ಇವಾಗ ಹಾಕ್ತಾ ಇದ್ದೀನಿ. ಓಕೆನಾ. ಹೊಸಬ್ರು ಯಾರಾದ್ರೂ ಇದ್ರೆ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಒಂದು ಬೆಲ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ದಟ್ ನಿಮಗೆ ಹೊಸ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆನೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಕತ್ತಿನ ಅಗಲ 4 ಇಂಚು, ಡೀಪ್ ಬಂದು 3.5 ಇಂಚು. ಯಾಕೆ ಇದು 4 ಇಂಚು? ಬಿಕಾಸ್ ಇದು ಬೋಟ್ ನೆಕ್ ಡಿಸೈನ್ ಆಗಿರೋದ್ರಿಂದ 4 ಇಂಚ್ ನಾನು ಮಾರ್ಕ್ ಮಾಡ್ತಾ ಇರೋದು. ಓಕೆನಾ. ಸೊ ಆ ನಂತರ ಆ ಡಿಸೈನ್ಗೋಸ್ಕರ 2 ಇಂಚ್ ಗ್ಯಾಪ್ ಬಿಟ್ಕೊಳ್ಳಿ. ಅಂಡ್ ದೆನ್ ಸೈಡಲ್ಲೂ ಅಷ್ಟೇ 2 ಇಂಚ್ನ ಗ್ಯಾಪ್ ಇಡಿ. ಓಕೆ, ಆ 2 ಪಾಯಿಂಟನ್ನ ಕನೆಕ್ಟ್ ಮಾಡಿ. ಆರ್ಮ್ ಹೋಲಿಂದ ಕೆಳಗಡೆ 2 ಇಂಚು, ನೆಕ್ ಶೇಪಿಂದ 2 ಇಂಚು. ಓಕೆ, ಸೊ ನಾನು ಇದನ್ನ ಮಾರ್ಕಿಂಗ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಇದು ಈ ತರ ಡಿಸೈನ್ ಮಾಡ್ಕೊಂಡು, ಯಾಕೆ ನಾನು ಪೇಪರಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಟು ಗೆಟ್ ಅ ಈವನ್ ಶೇಪ್. ಎಲ್ಲಾ ಕಡೆನೂ ಈವನ್ ಶೇಪ್ ಇರ್ಲಿ ಅನ್ನೋದಕ್ಕೆ ನಾನು ಈ ತರ ಪೇಪರ್ನಲ್ಲಿ ಮಾಡ್ಕೊಂಡು ಮಾಡೋದು. ಇಟ್ಸ್ ಬೆಟರ್ ಫ್ರೆಂಡ್ಸ್, ಓಕೆನಾ. ಒಂದ್ಸರಿ ನಮ್ದು ಶೇಪ್ ಒಂಥರ ಬರುತ್ತೆ, ಇನ್ನೊಂದ್ಸರಿ ಮಾಡಕ್ ಹೋದಾಗ ಇನ್ನೊಂದ್ ತರ ಬರುತ್ತೆ, ಪರ್ಫೆಕ್ಟ್ ಇಲ್ಲ ಅಂದಾಗ. ಓಕೆ, ಸೊ ಬೆಟರ್ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಈ ತರ ಪೇಪರ್ನಲ್ಲಿ ಮಾಡ್ಕೊಂಡ್ರೆ ಎಲ್ಲಾ ಶೇಪ್ಸು ನೀಟಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಡಿಸೈನ್ ಅಲ್ಲಿ ನೀವು ನೋಡಿರ್ಬಹುದು. ಸೊ ಆ ಶೇಪ್ ಕೊಡ್ಲಿಕ್ಕೋಸ್ಕರ ನಾನು 7 ಇಂಚ್ ತಗೋತೀನಿ. ದಟ್ ಶುಡ್ ಬಿ ಫ್ರಮ್ ದ ಟಾಪ್, ಮೇಲ್ಗಡೆಯಿಂದ 12 ಇಂಚ್ ಇದೆ ಅದು. ಓಕೆ, ಇವಾಗ ನೆಕ್ ಶೇಪ್ಸ್ ನಿಮ್ಗೆ ಯಾವ ತರ ಬೇಕೋ ಆ ತರ ಕೊಡಬಹುದು. ನಾನಿಲ್ಲಿ ಈ ತರ ಏನೋ ಪಾನ್ ಶೇಪ್ ಅಂತ ಹೇಳ್ತೀವಿ ಫ್ರೆಂಡ್ಸ್, ಅದನ್ನ ಕೊಡ್ತಾ ಇದ್ದೀನಿ. ಓಕೆ, ಈಗ ಆ ಶೇಪ್ಸ್ಗಳನ್ನೆಲ್ಲ ನೀಟಾಗಿ ಸ್ವಲ್ಪ ಪೇಶನ್ಸ್ ಇಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ನಾವು ಇದನ್ನ ಕ್ಯಾನ್ವಾಸ್ ಅಲ್ಲೂ ಡೈರೆಕ್ಟ್ ಫಸ್ಟ್ ಕ್ಯಾನ್ವಾಸ್ ಅಲ್ಲಿ ಡಿಸೈನ್ ಕಟ್ ಮಾಡ್ಕೊಂಡು ಆ ನಂತರ ಬಟ್ಟೆನಲ್ಲಿ ಐರನ್ ಮಾಡಿ ಕೂಡ ಮಾಡಬಹುದು. ಇಟ್ಸ್ ಡಿಫ್ರೆಂಟ್ ಸ್ಟಿಚಿಂಗ್ ಮೆಥಡ್ ಇದೆ. ಹೀಗೆ ಮಾಡ್ಬೇಕಂತೇನಿಲ್ಲ ಫ್ರೆಂಡ್ಸ್, ಓಕೆನಾ. ನೋಡಿ, ಮೇಲ್ಗಡೆ ಪೋರ್ಷನ್ ಆಯ್ತು. ಈಗ ಕೆಳಗಡೆ ನಾನು ಲೀಫ್ ಪಾನ್ ಶೇಪ್ ಮಾಡಿದ್ದೆಲ್ಲ ಆ ನೆಕ್ ಶೇಪ್ ನ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸಾರಿ, ಇಟ್ಸ್ ನೆಕ್ ನಾಟ್ ನೆಕ್ ಶೇಪ್, ಇದು ಡಿಸೈನ್. ಓಕೆ, ಸೊ ಹೀಗೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಾವಕಾಶವಾಗಿ ಸಮಾಧಾನವಾಗಿ ಮಾಡಿ, ಆಯ್ತಾ. ಹರಿಬರಿ ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಸೊ ಈಗ ನಾನು ಕ್ಯಾನ್ವಾಸ್ ನ ತಗೋತಾ ಇದ್ದೀನಿ. ಓಕೆ, ಆ ಡಿಸೈನ್ಗೆ ಎಷ್ಟು ಬೇಕೋ ಅಷ್ಟೇ ತಗೋಬಹುದು, ಅಥವಾ ಸ್ಟಿಫ್ ಆಗಿರ್ಲಿ, ನೀಟಾಗಿ ಡಿಸೈನ್ ಬರ್ಲಿ ಅನ್ನೋದಕ್ಕೆ ನಾನು ಐ ಆಮ್ ಟೇಕಿಂಗ್ ಹೋಲ್ ಫುಲ್ ತಗೊಳ್ತಾ ಇದ್ದೀನಿ. ಕೆಳಗಡೆ ನೋಡಿ, ನಾನು ಆ ಶೇಪ್ ನ ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಆಸ್ ಇಟ್ ಈಸ್ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ತಾ ಇದ್ದೀನಿ. ಆರ್ಮ್ ಹೋಲ್ ಶೇಪು ಅಂಡ್ ದೆನ್ ನೆಕ್ ಅಗಲ ಎಷ್ಟು ಅದನ್ನಷ್ಟೇ ನಾನು ಮಾರ್ಕ್ ಮಾಡಿ ಕ್ಯಾನ್ವಾಸ್ ನ ಕಟ್ ಮಾಡ್ಕೋತೀನಿ. ಓಕೆ, ಸೊ ಮಾರ್ಕಿಂಗ್ ಸ್ವಲ್ಪ ಕಾಣಿಸ್ತಿಲ್ಲ ಅಂತ ಅನ್ಕೊಳ್ತೀನಿ, ಲೈಟ್ ಆಗಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವಾಗ ನೋಡಿ, ಅಲ್ಲಿ ಮೇಲ್ಗಡೆ ಅನೀವನ್ ಇತ್ತು, ಸೊ ನಾನು ಅದನ್ನ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಸೊ ಈಗ ಕೆಳಗಡೆ ನಾನು ಶೇಪ್ ಕಟ್ ಮಾಡಿರ್ಲಿಲ್ಲ, ಬರೀ ಒಂದು ಸ್ಟ್ರೇಟ್ ಲೈನ್ ಹಾಕಿದ್ದೆ, ಅದಷ್ಟೇ ಮಾತ್ರ ಕಟ್ ಮಾಡಿ ತಗೊಳ್ಳೋಣ. ನಾವ್ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾಗಿರೋ ಮೇನ್ ಮೆಟೀರಿಯಲ್ ನಾನು ತಗೋತಾ ಇದ್ದೀನಿ. ಕಾಂಟ್ರಾಸ್ಟ್ ಅಲ್ಲೇ ತಗೊಳ್ತಾ ಇದ್ದೀನಿ. ಅಂದ್ರೆ ಮೇಲ್ಗಡೆ ಪೋರ್ಷನ್ ಡಿಸೈನ್ಗೆ ಒಂದ್ ಕಲರು ಅಂಡ್ ದೆನ್ ಕೆಳಗಡೆ ಡಿಸೈನ್ಗೆ ಇನ್ನೊಂದು ಕಲರ್. ಓಕೆನಾ. ಸೊ ಲೈನಿಂಗ್ ಕ್ಲಾತ್ ಎಕ್ಸಾಕ್ಟ್ ಕಟ್ ಮಾಡ್ಕೊಳ್ಳಿ. ವೆರಾಸ್ ದ ಒರಿಜಿನಲ್ ಮೆಟೀರಿಯಲ್ ಏನಿರುತ್ತೆ, ಮೇನ್ ಮೆಟೀರಿಯಲ್ ಎಕ್ಸ್ಟ್ರಾ 4 ಕಡೆನೂ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡಿ ತೆಕ್ಕೊಳ್ಳೋಣ.
ಓಕೆನಾ. ಸೊ ಒಂದು ಡಿಸೈನ್ ಆಯ್ತು. ಇವಾಗ ಕೆಳಗಡೆ ಡಿಸೈನ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಕಾಣಿಸ್ತಾ ಇದೆಯಾ ಕ್ಯಾನ್ವಾಸ್ ಮೇಲೆ. ಕ್ಯಾನ್ವಾಸ್ನ ಫೋಲ್ಡ್ ಹಾಕೊಂಡು ತಗೋಬೇಕು ಫ್ರೆಂಡ್ಸ್. ಓಕೆ, ಸೊ ನೋಡಿ ಈ ಡಿಸೈನ್ಗೆ ನಾನು ಎಷ್ಟು ಬೇಕಷ್ಟೇ ನೋಡಿ ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಿ, ಸೊ ದಟ್ ನಿಮ್ಗೆ ಕ್ಲೀನಾಗಿ ಕಾಣಲಿ ಅಂಥೇಳಿ. ಕೆಳಗಡೆ ನಾನು ಒಂದೂವರೆ ಅಷ್ಟು ಎಕ್ಸ್ಟ್ರಾ ಬಿಟ್ಬಿಟ್ಟು ಆ ಡಿಸೈನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಸಿ ಇದೆ ಅಲ್ವಾ. ಓಕೆ, ಸೊ ಇದಕ್ಕೂ ಕರೆಕ್ಟಾಗೆ ಮ್ಯಾಚ್ ಆಯಿತು. ಸೊ ಇದು ಲೈನಿಂಗ್ ಕ್ಲಾತಲ್ಲಿ ಮಾಡಿರೋದು. ಸೊ ಇದಕ್ಕೆ ಮೇನ್ ಮೆಟೀರಿಯಲ್ ನೋಡಿ, ಇಲ್ಲಿ ನಾನು ಕ್ವೀನಿ ಮೆಟೀರಿಯಲ್ ತಗೋತಾ ಇದ್ದೀನಿ 2x2. ಸೊ ಇದು ನಾನು ಅವಾಗಲೇ ಮಾಡಿದೆ ಅಲ್ವಾ, ಹಾಗೇನೆ ಎಕ್ಸ್ಟ್ರಾ ಬಿಟ್ಟು ಮೆಟೀರಿಯಲ್ನ ಮೇನ್ ಮೆಟೀರಿಯಲ್ನಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಳೋಣ. ಸ್ಟಿಚ್ ಆದಮೇಲೆ ನಾವು ನಮ್ಗೆ ಏನು ಬೇಕು ಅದನ್ನು ಟ್ರಿಮ್ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಸೊ ಆಲ್ಮೋಸ್ಟ್ ನಂದು ಕಟ್ಟಿಂಗ್ ಎಲ್ಲನೂ ಆಯಿತು, ಕ್ಯಾನ್ವಾಸು, ಮೇನ್ ಮೆಟೀರಿಯಲ್ಲು ಆ್ಯಂಡ್ ಲೈನಿಂಗ್ ಕ್ಲಾತ್ ಎಲ್ಲನೂ. ಈಗೇನಪ್ಪ ಮಾಡಬೇಕು ನೋಡಿ, ಕ್ಯಾನ್ವಾಸ್ನ ಆ ಲೈನಿಂಗ್ ಕ್ಲಾತ್ ಜೊತೆಗೆ ಐರನ್ ಮಾಡಿಬಿಟ್ಟು ಅಂಟಿಸ್ಕೊಳ್ಳೋಣ. ಓಕೆನಾ, ಈಸಿ ಇದೆ ಅಲ್ವಾ. ಸೊ ಐರನ್ ಬಾಕ್ಸ್ ಸ್ವಲ್ಪ ಬಿಸಿ ಇರಲಿ, ತುಂಬ ಅವಾಗ ಬೇಗ ನೀಟಾಗಿ ನಿಮ್ಮ ಬಟ್ಟೆಗೆ ಕ್ಯಾನ್ವಾಸ್ ಅಂಟ್ಕೊಳ್ಳುತ್ತೆ. ಓಕೆ, ಹೀಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಹಾಗೆ ಈ ಡಿಸೈನು ಕೂಡ ಈ ಶೇಪ್ ಇದೆಯಲ್ಲ ಲೀಫ್ ಶೇಪ್ದು, ಅದನ್ನು ಅಷ್ಟೇ ಹಿಂದೆ ಮುಂದೆ ಎರಡೂ ಕಡೆನೂ ನೀಟಾಗಿ ಐರನ್ ಮಾಡಿಕೊಂಡ್ರೆ ನಾವು ಫಿನಿಶಿಂಗ್ ಚೆನ್ನಾಗಿ ಕೊಡಬಹುದು ಫ್ರೆಂಡ್ಸ್. ಓಕೆನಾ. ಈಗೇನು ಮಾಡಬೇಕು ನೋಡಿ, ಇಲ್ಲಿ ನಾವು ಎಕ್ಸ್ಟ್ರಾ ಕ್ಯಾನ್ವಾಸ್ ತಗೊಂಡಿದ್ದೆ ಅಲ್ವಾ, ಅಂದರೆ ಶೇಪ್ ಅಲ್ಲದೆ ಸ್ಟ್ರೇಟ್ ಆಗಿ ತಗೊಂಡಿದ್ದೆ ನಾನು. ನಾವು ಐ ಆಮ್ ಗೋಯಿಂಗ್ ಟು ಕಟ್ ಆಸ್ ಪರ್ ದ ಶೇಪ್. ಅದೇನು ಶೇಪ್ ಇದೆ ಅದ್ರ ಪ್ರಕಾರ ನೀಟಾಗಿ ಅದನ್ನ ಕ್ಯಾನ್ವಾಸ್ನ ಎಕ್ಸ್ಟ್ರಾ ಇರೋದನ್ನ ಟ್ರಿಮ್ ಮಾಡಿ ತೆಗೆದ್ಬಿಡಿ. ಯಾಕಂದ್ರೆ ಸ್ಟಿಚ್ ಮಾಡ್ಬೇಕಾದ್ರೆ ನಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಕ್ಟ್ ಶೇಪ್ ಏನಿದೆ ಅದ್ರ ಪ್ರಕಾರ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಇದು ಆದ ನಂತರ ನೋಡಿ, ಮೇನ್ ಮೆಟೀರಿಯಲ್ ಆ್ಯಂಡ್ ಲೈನಿಂಗ್ ಮೆಟೀರಿಯಲ್ ರೈಟ್ ಸೈಡ್ ಫೇಸ್ ಮಾಡ್ಕೊಂಡ್ಬಿಟ್ಟು ಪಿನ್ ಹಾಕೊಳ್ಳಿ. ಹೊಲಿಬೇಕಾದ್ರೆ ಜಾರದೇ ಇರಲಿ ಅಂತ, ಮಿಸ್ಪ್ಲೇಸ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಪಿನ್ ಹಾಕೋತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್. ಯಾರು ಸ್ವಲ್ಪ ಬಿಗಿನರ್ಸ್ ಇದ್ದೀರಾ ದಯವಿಟ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಮಾಡಿ ಕಲ್ತ್ಕೊಳ್ಬೇಕು ಅನ್ನೋರು. ಓಕೆನಾ ಫ್ರೆಂಡ್ಸ್. ಓಕೆ, ಈ ಶೇಪ್ಸ್ಗಳು ಇದು ಸ್ಕ್ಯಾಲಪ್ ಶೇಪ್ ಅಂತ ಹೇಳ್ತೀವಿ. ಇದನ್ನ ಹೊಲಿಬೇಕಾದ್ರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಪಾಯಿಂಟೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಸೂಜಿನ ಎಲ್ಲಿ ನಿಲ್ಲಿಸ್ಬೇಕು ನಾವು ಬಂದಿ ಅನ್ನೋದು. ಎಷ್ಟೇ ಎಕ್ಸ್ಪರ್ಟ್ಸ್ ಆಗಿದ್ರು ಕರ್ವ್ ಶೇಪ್ಸ್ ಹೊಲಿಬೇಕಾದ್ರೆ ಸ್ವಲ್ಪ ಕಷ್ಟಪಟ್ಟೇ ಪಡ್ತಾರೆ. ಸೊ ಬೆಟರ್ ಅದಕ್ಕೆ ಏನ್ ಮಾಡ್ಬೇಕು ನೋಡಿ, ನಿಲ್ಸ್ಕೊಂಡು ಹೀಗೆ ನಾನು ಲಿಫ್ಟ್ ಮಾಡಿ ಪ್ರೆಷರ್ ಫುಟ್ನ ಮಾಡ್ತಾ ಇದ್ದೀನಿ ನೋಡಿ. ಆ ಮಾರ್ಕ್ ಮಾಡಿರ್ತೀವಲ್ಲ ಎಕ್ಸಾಕ್ಟ್ ಆ ಪೋರ್ಷನ್ ಅಲ್ಲಿ ಬಂದು ನಿಲ್ಲಿಸಿದಾಗ ನಿಮಗೆ ಯು ವಿಲ್ ಗೆಟ್ ಪರ್ಫೆಕ್ಟ್ ಪಾಯಿಂಟೆಡ್ ಶೇಪ್ಸ್ಗಳು. ಓಕೆನಾ. ಸೊ ಹಾಗೆ ಫುಲ್ ಈ ಡಿಸೈನ್ ಎಲ್ಲ ನೋಡಿ ಲಿಫ್ಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಪ್ರೆಷರ್ ಫುಟ್ನ. ಅಂಡ್ ದೆನ್ ಮಾರ್ಕ್ ಎಲ್ಲಿರುತ್ತೆ ಪಾಯಿಂಟೆಡ್ ಶೇಪ್ ಎಲ್ಲಿ ಬರಬೇಕು ಅಲ್ಲಿ ಸೂಜಿನ ನಿಲ್ಲಿಸ್ಬೇಕು. ಓಕೆನಾ. ನಿಲ್ಲಿಸ್ಬಿಟ್ಟು ಪ್ರೆಷರ್ ಫುಟ್ ಲಿಫ್ಟ್ ಮಾಡಿ ನೋಡಿ, ಈಗ ಟರ್ನ್ ಮಾಡ್ತಾ ಇದೀನಿ, ಕಾಣಿಸ್ತಾ ಇದೆಯಾ. ಸೊ ಹಾಗೆ ಎಲ್ಲೆಲ್ಲಿ ಶೇಪ್ಸ್ ಬೇಕು ನೀಟಾಗಿ ಮಾಡ್ಕೋತಾ ಸ್ಟಿಚ್ ಮಾಡ್ಕೋತಾ ಹೋಗ್ಬೇಕು ಫ್ರೆಂಡ್ಸ್. ಓಕೆನಾ. ನಿಮ್ಗೆ ಅನ್ಸ್ಬೋದು ಈ ತರ ಡಿಸೈನ್ಗೆಲ್ಲ ಏನಕ್ಕಪ್ಪ ಬುಟಿಕಲ್ಲಿ ಇಷ್ಟೊಂದು ಚಾರ್ಜ್ ಮಾಡ್ತಾರೆ ಅಂದ್ರೆ, ಬಿಕಾಸ್ ಈ ಡಿಸೈನ್ಸ್ ನ ಸ್ಟಿಚ್ ಮಾಡ್ಲಿಕ್ಕೆ ದೇ ವಿಲ್ ಟೇಕ್ ಟೂ ಮಚ್ ಆಫ್ ಟೈಮ್ ಅಲ್ವಾ, ಅದಕ್ಕೋಸ್ಕರ. ಸೊ ಬೆಟರ್ ನೀವು ಕಲ್ತ್ಕೊಳ್ಳಿ, ಇದನ್ನ ಕಲ್ತ್ಕೊಂಡು ನಿಮ್ಮ ಬ್ಲೌಸ್ ನೀವೇ ಡಿಸೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಏನೇ ಡೌಟ್ ಇದ್ರು ಇದ್ರ ಬಗ್ಗೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ ಕೇಳಿ. ಸೊ ಐ ಟ್ರೈ ಟು ಸಾಲ್ವ್ ಯುವರ್ ಕಾಮೆಂಟ್ಸ್ ಪ್ರಾಬ್ಲಮ್. ಓಕೆನಾ ಫ್ರೆಂಡ್ಸ್. ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ಸ್ಟಿಚಿಂಗ್ ವಿಡಿಯೋ ಹಾಕಿ ಇದ್ರದ್ದು ಅಂತ. ಸೊ ದಟ್ ಈಸ್ ವೈ ಐ ಆಮ್ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ. ಸೊ ನೋಡಿ ಇವಾಗ ಸ್ಟಿಚ್ ಮಾಡಿ ಆಗಿದೆ. ಈಗೇನಪ್ಪ ಮಾಡಬೇಕು ಅಂದ್ರೆ, ಮೇನ್ ಮೆಟೀರಿಯಲ್ದು ಎಕ್ಸ್ಟ್ರಾ ಅನ್ವಾಂಟೆಡ್ ಫ್ಯಾಬ್ರಿಕ್ ಇದೆ, ಹೌದಾ, ಕಾಣಿಸ್ತಾ ಇದೆ ಅಲ್ವಾ, ಅದು ಬೇಡ ನಮಗೆ. ಆ ಬಟ್ಟೆನ ಆಸ್ ಪರ್ ದ ಶೇಪ್ ಹೇಗಿದೆ ಆ ಶೇಪ್ ಪ್ರಕಾರ ಅದನ್ನ ಕಟ್ ಮಾಡಿ ತಕೊಂಡ್ಬಿಡೋಣ ಫ್ರೆಂಡ್ಸ್. ಓಕೆನಾ. ಫುಲ್ ನೋಡಿ ಇಲ್ಲಿ ಫುಲ್ ಆಗಿದೆ. ಸ್ಟಿಚ್ ಮಾಡಿರೋದು ನೋಡಿ ನೀಟಾಗಿ ಬಂದಿದೆ, ಕಾಣಿಸ್ತಾ ಇದೆಯಾ ನೋಡಿ, ಪಾಯಿಂಟ್ ಎಲ್ಲ ಕ್ಲೀನಾಗಿ ಬಂದಿದೆ. ಈಗೇನಪ್ಪ ಮಾಡಬೇಕು ಅಂದ್ರೆ ಬಟ್ಟೆನ ಅದನ್ನು ತಿರುಗಿಸ್ಕೋಬೇಕು. ತಿರುಗಿಸ್ಲಿಕ್ಕೆ ಏನ್ ಮಾಡ್ಬೇಕು, ಸುಮ್ಮನೆ ತಿರ್ಗೋದೇ ಇಲ್ಲ ಅದು, ಯಾಕೆ ಹೇಳಿ, ಟೈಟ್ ಆಗಿರತ್ತೆ. ಸೊ ಹಾಗಾಗಿ ಪಾಯಿಂಟೆಡ್ ಶೇಪ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನಾವು ನಾಚ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ, ಹೀಗೆ ಕ್ರಾಸ್ ಶೆಲ್ ಇದೆ ಮತ್ತೆ ಪಾಯಿಂಟ್ ಶೇಪ್ ಎಲ್ಲಿದೆ ನಾನು ಮಾರ್ಕ್ ಮಾಡಿದ್ದೆ ಅಲ್ವಾ ಮಾರ್ಕರ್ ಅಲ್ಲಿ. ಸೊ ಹಾಗೆ ಹಂಗ್ ಮಾಡಿದ ನಂತರ ಹೀಗೆ ಉಲ್ಟಾ ತಿರ್ಗಿಸ್ಕೊಳ್ಳೋಣ. ಅದ್ ಮಾಡ್ಬೇಕಾದ್ರೆ ತುಂಬಾ ಶೇಪ್ಸ್ ಇದೆ ಅಲ್ವಾ, ಇದು ಸ್ಕ್ಯಾಲಪ್ ಶೇಪ್ ನೋಡಿ, ಕೈಯಲ್ಲಿ ಹೀಗೆ ಮಾಡ್ಕೊಳ್ಳಿ. ಫುಲ್ ಆದ್ಮೇಲೆ ಒಂಚೂರು ಐರನ್ ಮಾಡ್ಕೊಂಡ್ರೆ ನೀಟಾಗಿ ಕಾಣುತ್ತೆ. ಓಕೆ ನೋಡಿ,
ಇಸಂಟ್ ಇಟ್ ಈಸಿ ಫ್ರೆಂಡ್ಸ್? ಈಸಿ ಇದೆ ಹೌದಾ? ಸೊ ಹೀಗೆ ಸಾವಕಾಶವಾಗಿ ಮಾಡಿ ನೋಡಿ, ನಾನು ಫುಲ್ ತಿರುಗಿಸ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ಲ? ಸೊ ಈಗೇನಪ್ಪ ಮಾಡಬೇಕು ಅಂದರೆ ಎಡ್ಜ್ ಸ್ಟಿಚ್ ಹಾಕಬೇಕು. ನೋಡಿ ಇಲ್ಲಿ ಹಾಕಿದ್ದೀನಿ ನಾನು. ಎಡ್ಜ್ ಸ್ಟಿಚ್ ಅಂದರೆ ಕಿನಾರಿ ಸ್ಟಿಚ್ ಅಂತ ಹೇಳ್ತು ಅದನ್ನ. ಅವಾಗಲೇ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣೋದು ಫ್ರೆಂಡ್ಸ್. ಈಗೇನಪ್ಪ ಮಾಡೋಣ ನೋಡಿ, ಇಲ್ಲಿ 4 ಸೈಡ್, ಈ ಕಡೆ 1 ಸೈಡ್ ಸ್ಟಿಚ್ ಆಗಿದೆ, ಇನ್ನು 3 ಸೈಡು ಲೈನಿಂಗ್ ಮತ್ತೆ ಮೇನ್ ಮೆಟೀರಿಯಲ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ. ಕಾಣಿಸ್ತಾ ಇದೆಯಾ? 1/4 ಇಂಚಿಗೆ ಅಂದರೆ 1/4 ಇಂಚ್ ದೂರಕ್ಕೆ ಸ್ಟಿಚ್ ಮಾಡ್ಕೊಂಡ್ರೆ ಸಾಕು. ಓಕೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈಗ ನಾನು ಮಾಡ್ಬೇಕಾಗಿರೋದೇನಪ್ಪ, ಬೋಟ್ ನೆಕ್ ಶೇಪ್ ಮಾಡಿದ್ವಿ ಹೌದಾ? ಸೊ ಐ ಆಮ್ ಗೋಯಿಂಗ್ ಟು ಕಟ್ ದ ಬೋಟ್ ನೆಕ್ ಶೇಪ್. ಓಕೆ, ನೀಟಾಗೆ 2 ಬಟ್ಟೆ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಬಿಟ್ಟು ಕ್ಲೀನಾಗಿ ಕೈ ನಿಮ್ದು ಲೆಫ್ಟ್ ಹ್ಯಾಂಡ್ ಬಟ್ಟೆ ಮೇಲೆ ಇರಲಿ, ರೈಟ್ ಹ್ಯಾಂಡ್ನಲ್ಲಿ ನೀವು ನೆಕ್ ಶೇಪ್ನ ಕಟ್ ಮಾಡಿ. ಓಕೆ, ಸೊ ನೆಕ್ ಶೇಪ್ ಫಿನಿಶಿಂಗಿಗೆ ಇದರ್ ಯು ಕ್ಯಾನ್ ಫಿನಿಶ್ ವಿತ್ ಏನೋ ಥ್ರೆಡ್ ಪೈಪಿಂಗು. ನಾನು ಇಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ತಾ ಇದ್ದೀನಿ. ಅಥವಾ ನಾರ್ಮಲ್ ಫಿನಿಶಿಂಗ್ ಮಾಡಿಬಿಟ್ಟು ಲೇಸ್ ಏನಾದರೂ ಹಾಕ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ನೋಡಿ ಇಲ್ಲಿ ನಾನು ಗೋಲ್ಡ್ ಕಲರ್, ಅದಕ್ಕೆ ಕಾಂಟ್ರಾಸ್ಟ್ ಕಲರ್ದು ಥ್ರೆಡ್ ಪೈಪಿಂಗ್ ಮಾಡ್ತಾ ಇದ್ದೀನಿ. ಸೊ ಥ್ರೆಡ್ ಪೈಪಿಂಗ್ ನೀಟಾಗಿ ಮಾಡೋದು ಹೇಗೆ ಅನ್ನೋದಕ್ಕೆ ಹೊಸಬ್ರು ಯಾರಾದ್ರೂ ಇದ್ರೆ ನಂದು ಪ್ರೀವಿಯಸ್ ವಿಡಿಯೋ ಇದೆ ಫ್ರೆಂಡ್ಸ್, ಅದನ್ನ ನೋಡಿ ಆಯ್ತಾ, ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ನಾನು ಅದ್ರಲ್ಲಿ ಹೇಳಿದ್ದೀನಿ. ಓಕೆ, ಸೊ ಪೈಪಿಂಗ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೋಡೋಣ. ಪೈಪಿಂಗಿಗೆ ನಾನಿಲ್ಲಿ ಸಿಂಗಲ್ ಫೂಟ್ ಅಂತ ಹೇಳ್ತೀವಿ, ಅಂದ್ರೆ ಪೈಪಿಂಗ್ ಫೂಟ್ ಅಂತಾನೆ ಬರುತ್ತೆ, ಅದನ್ನ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇದು ಇವಾಗ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಡಿಸೈನ್, ಅದಕ್ಕೆ ನಾನು ಕಾಂಟ್ರಾಸ್ಟ್ ಕಲರ್ ತಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್? ಮೇಲ್ಗಡೆ ನಾವು ಹೇಗೆ ಫಿನಿಶ್ ಮಾಡಿದ್ವಿ ಹಾಗೆ ಇಲ್ಲೂ ಕೂಡ ಸೆಂಟರ್ ಪಾಯಿಂಟ್ ಮ್ಯಾಚ್ ಮಾಡ್ಬಿಟ್ಟು ಪಿನ್ ಹಾಕೊಂಡ್ಬಿಡಿ. ಓಕೆ, ಸೆಂಟರ್ಗೆ ಬರಬೇಕು. ನೀವು ಚೊಟ್ಟ ಇಟ್ಕೊಂಡ್ರೆ ಮಿಸ್ ಆಗ್ಬಿಡುತ್ತೆ, ಡಿಸೈನ್ ಸೈಡಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಹೀಗೆ ಪಿನ್ ಹಾಕೊಂಡ್ಬಿಟ್ಟು ಆ ಶೇಪ್ ಇದೆ ಅಲ್ವಾ, ಲೀಫ್ ಅಥವಾ ಪಾನ್ ಶೇಪ್ ಅಂತ ಹೇಳ್ತೀವಲ್ಲ, ಅದ್ರ ಎಡ್ಜಿಂದ 1/4 ಇಂಚ್ ದೂರದಲ್ಲಿ ನೀಟಾಗಿ ಹೇಗೆ ಸ್ಟಿಚ್ ಮಾಡ್ಕೋತಾ ಬನ್ನಿ. ಆ ಪಾಯಿಂಟೆಡ್ ಶೇಪ್ ಬಂದಾಗ ನೋಡಿ, ನಾನು ಟರ್ನ್ ನಿಲ್ಲಿಸ್ಬಿಟ್ಟು ಸೂಜಿನ ಅಲ್ಲೇ ನಿಲ್ಲಿಸಿ ಪ್ರೆಷರ್ ಫುಟ್ ಲಿಫ್ಟ್ ಮಾಡಿ ಮತ್ತೆ ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಸೊ ದಿಸ್ ಇಸ್ ಅ ಈಸಿ ಟೆಕ್ನಿಕ್. ಅದು ಕೆಲವೊಂದು ಗೊತ್ತಿರೋದಿಲ್ಲ ಹೇಗೆ ಮಾಡೋದು ಎಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಇಸಂಟ್ ಇಟ್ ಫ್ರೆಂಡ್ಸ್? ಈಗೇನು ಮಾಡೋಣ, ಆ ಶೇಪಿಗೆ ಕರೆಕ್ಟಾಗಿ ಬಟ್ಟೆನ, ಮೇನ್ ಮೆಟೀರಿಯಲ್ ಎಕ್ಸ್ಟ್ರಾ ಇದೆ ಹೌದಾ, ಸೊ ಅದನ್ನ ಕಟ್ ಮಾಡಿ ತೆಗ್ದ್ಬಿಡಿ. ಓಕೆ, ಆವಾಗಲೇ ಮಾಡಿದ್ವಿ ಅಲ್ಲ ಸ್ಕ್ಯಾಲಪ್ ಶೇಪಿಗೆ ಹೇಗೆ ಹಾಗೆ. ಓಕೆ, ಸೊ ಇದು ಕಟ್ ಮಾಡಿ ತೆಗ್ದ್ಬಿಟ್ಟು ಪಾಯಿಂಟೆಡ್ ಶೇಪ್ ಎಲ್ಲಿ ಬರುತ್ತೆ ಅಲ್ಲಿ ನಾಚ್ ಮಾಡಿ ಕ್ಲೀನಾಗೆ ನೀಟಾಗಿ ನೋಡಿ ಇಲ್ಲಿ ಈ ಥರ ಎಲ್ಲ ಕಡೆ ಫುಲ್ ಕರ್ವ್ ಶೇಪ್ಸ್ ಎಲ್ಲಿ ಬರುತ್ತೆ ಎಲ್ಲ ಕಡೆನೂ ನೀಟಾಗೆ ಹೀಗೆ ನಾಚ್ ಮಾಡ್ಕೊಳ್ಳಿ. ಆ ನಂತರ ನಾವು ಕ್ಲೀನಾಗಿ ಬಟ್ಟೆನ ಟರ್ನ್ ಮಾಡ್ಬಿಟ್ಟು ಐರನ್ ಮಾಡ್ಕೊಂಡು ಎಡ್ ಸ್ಟಿಚ್ ಹಾಕಿದ್ವಿ ಅಂದ್ರೆ ನಮ್ಮ ಇದು ಫಿನಿಶಿಂಗು ನೀಟಾಗಿ ಬರುತ್ತೆ. ಇಲ್ಲೂ ಕೂಡ ನೋಡಿ ನಾನು ನಾಚ್ ಮಾಡಾಗಿ ಟರ್ನ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ನೋಡಿ ಇವಾಗ ಎಡ್ಜ್ ಸ್ಟಿಚ್ ಹಾಕೋಬಹುದು, ಅಥವಾ ನೀವು ಪೈಪಿಂಗ್ ಕೊಡ್ತೀರಾ ಡಿಸೈನ್ ಮಾಡ್ತೀರಾ ಅಂದ್ರೂ ಮಾಡಬಹುದು. ಓಕೆ, ನಾನು ಇಲ್ಲಿ ಎಡ್ಜ್ ಸ್ಟಿಚ್ ಹಾಕ್ಬಿಟ್ಟು ಲೈನಿಂಗ್ ಮತ್ತೆ ಮೇನ್ ಮೆಟೀರಿಯಲ್ ಎರಡನ್ನೂ ಅಟ್ಯಾಚ್ ಮಾಡ್ಕೋತೀನಿ. ಆಯ್ತಾ? ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಮೇಲ್ಗಡೆ ಇದ್ಯಾಕಪ್ಪ ಈ ಶೇಪ್ ಹೊಲಿಯಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದು ಫ್ರೆಂಡ್ಸ್. ಅದು ಬೇಡ ನಮಗೆ, ಯಾಕಂದ್ರೆ ಇಟ್ಸ್ ಏನು ಒಳಗಡೆ ಹೊರಟೋಗುತ್ತೆ, ಅಲ್ಲಿ ನಮಗೆ ಶೇಪ್ ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಇದನ್ನ ಸ್ಟ್ರೇಟ್ ಆಗಿ ಹೊಲ್ಕೋತಾ ಇದ್ದೀನಿ. ನೋಡಿ ಲೈನಿಂಗ್ ಮತ್ತೆ ಮೇನ್ ಮೆಟೀರಿಯಲ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಐ ಹೋಪ್ ಇಲ್ಲಿ ತೋರಿಸ್ತಾ ಇರೋದು ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಏನೇ ಡೌಟ್ ಇದ್ರೂ ದಯವಿಟ್ಟು ನನಗೆ ನಿಮ್ಮ ಮೆಸೇಜ್ ಮುಖಾಂತರ ಅಥವಾ ಕಾಮೆಂಟ್ಸ್ ಮಾಡ್ಬಿಟ್ಟು ನಿಮ್ಮ ಡೌಟ್ಸ್ನ ಶೇರ್ ಮಾಡ್ಕೊಳ್ಳಿ. ಓಕೆ, ನನಗೆ ಎಷ್ಟು ಸಾಧ್ಯ ಅಷ್ಟು ನನ್ನ ನಾಲೆಡ್ಜ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಅಟ್ ದ ಸೇಮ್ ಟೈಮ್ ನೀವು ಕೂಡ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ನೋಡಿ ಇಲ್ಲಿ ಫುಲ್ಲು ನಾನು ಲೈನಿಂಗ್ ಮತ್ತು ಮೇನ್ ಮೆಟೀರಿಯಲ್ ಹೊಲ್ಕೊಂಡಿದ್ದೀನಿ. ಎಕ್ಸ್ಟ್ರಾಸ್ ಏನಿದೆ ಅದನ್ನ ನಾನು ಕಟ್ ಮಾಡಿ ತೆಕ್ಕೋತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ, ಯಾಕಂದ್ರೆ ನಾನು ಫುಲ್ ಲೆಂತ್ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅರ್ಥ ಆಗ್ತಿದೆಯಾ? 14.5 ಇತ್ತು, ನಾನು ಇಲ್ಲಿ ತಗೊಂಡಿದ್ದು 16 ಇಂಚಸ್ ತಗೊಂಡಿದ್ದೀನಿ. ಓಕೆ, ಸೊ ಯಾಕಂತ ಹೇಳಿದ್ರೆ ಮೇಲೆ ಕೆಳಗಡೆ ಎಲ್ಲ ಎರಡಕ್ಕೂ ಹೊಲಿಲಿಕ್ಕೆ ನಮಗೆ ಬಟ್ಟೆ ಬೇಕಾಗ್ತದೆ, ಅದಕ್ಕೋಸ್ಕರ. ಈಗೇನು ಮಾಡೋಣ ನೋಡಿ, ಅನ್ವಾಂಟೆಡ್ ಫ್ಯಾಬ್ರಿಕ್ ಏನಿದೆ ಲೈನಿಂಗ್ ಹೆಂಗಿದೆ ಅದೇ ಥರ ಮೇನ್ ಮೆಟೀರಿಯಲ್ನು ನೀಟಾಗೆ ಕಟ್ ಮಾಡ್ಕೊಳ್ಳೋಣ. ಓಕೆ, ಈಸಿ ಇದೆ ಹೌದಾ?
ಸೊ ಯಾರ್ಯಾರು ಇದನ್ನ ಹೊಲ್ದಿ ಸ್ಟಿಚ್ ಮಾಡಿ ಟ್ರೈ ಮಾಡಿ ಹಾಕೊಳ್ತಿದ್ದೀರಾ ದಯವಿಟ್ಟು ನನಗೆ ಸ್ಟಿಚ್ ಮಾಡಿದೀವಿ ಅಥವಾ ಹಾಕೊಂಡ್ಮೇಲೆ ನನಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ದಟ್ ಖುಷಿ ಆಗತ್ತೆ ನಮಗೂ ಕೂಡ, ಹೇಳ್ಕೊಟ್ವಿ, ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿದ್ರು, ಫ್ರೆಂಡ್ಸ್ಗಳೆಲ್ಲರೂ ನೋಡೋರು ಅಂತ. ಓಕೆ, ಸೊ ನೋಡಿ ಆ ಡಿಸೈನ್ ನಾನು ಥ್ರೆಡ್ ಪೈಪಿಂಗ್ ಅಲ್ಲಿ ಫಿನಿಶ್ ಮಾಡ್ಕೊಂಡು ಈಗ ಬ್ಯಾಕ್ ಅಲ್ಲಿ ನಮಗೆ 2 ಡಾಟ್ ಬರುತ್ತೆ, ಹೌದಾ? ಸೊ ಆ ಡಾಟ್ ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಡಾಟ್ ನ ಪ್ಲೇಸ್ಮೆಂಟ್ ಬಂದು 4.5 ಅಂಡ್ ಡಾಟ್ ಲೆಂತ್ ಬಂದು 3.5 ಇಂಚು, ಡಾಟಿನ ಅಗಲ ಅರ್ಧ ಇಂಚು ಎರಡೂ ಕಡೆ. ಓಕೆನಾ ಫ್ರೆಂಡ್ಸ್? ಸೊ ಇದು ಕಾಮನ್ ಆಗ ಡಾಟ್ ಅಗಲ ಬಂದು ಯಾವಾಗ್ಲೂ ಅರ್ಧ ಇಂಚೇನೆ ಇರುತ್ತೆ, ಬ್ಯಾಕ್ ಅಲ್ಲಿ ಏನ್ ವೇರಿ ಆಗಲ್ಲ, ಅದು ಸ್ಟ್ಯಾಂಡರ್ಡ್, ಅದು ಎಲ್ಲಾ ಸೈಜ್ಗೂ. ಲೆಂತ್ ಮಾತ್ರ ವೇರಿ ಆಗುತ್ತೆ ಆಸ್ ಪರ್ ದ ಬ್ಯಾಕ್ ನೆಕ್ ಡಿಸೈನ್ ಅಂಡ್ ದ ಸೈಜ್ ನಿಮ್ದು. ಸೊ ಅದು ನಾನು ಇನ್ನೊಂದಿನ ಡೀಟೇಲ್ ಆಗಿ ಯಾವ್ಯಾವ ಸೈಜಿಗೆ ಎಷ್ಟು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಎರಡೂ ಕಡೆ ನಾವು ಡಾಟ್ ಹೊಲ್ಕೋಬೇಕು. ಒಂದ್ ಸೈಡ್ ನಾನು ಹೊಲ್ದಿದ್ದೀನಿ, ಇನ್ನೊಂದ್ ಸೈಡು ಹಾಗೇನೆ ಮಾರ್ಕ್ ಮಾಡ್ಕೊಂಡಿದೀನಿ. ಕಾಣಿಸ್ತಿದ್ಯಾ? ಸ್ಟಿಚ್ ಮಾಡಿ ತೋರಿಸ್ತೀನಿ. ಆ ಸ್ಕ್ಯಾಲಪ್ ಶೇಪ್ ಇದೆ ನೋಡಿ, ಕಾಣಿಸ್ತಿದ್ಯಾ? ಅದಕ್ಕೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಮಾಡಿದೀನಿ ನೀಟಾಗೆ. ಕಾಣಿಸ್ತಾ ಇದೆಯಾ ನೋಡಿ? ಕರ್ವ್ ಶೇಪ್ ಇಂದು ಮಾಡ್ಬೇಕಾದ್ರೆ ನಾನು ಅವಾಗಲೇ ತೋರಿಸ್ಕೊಟ್ಟೆ ಅಲ್ವಾ, ಅದೇ ತರ ನೀಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಸ್ಟ್ ಕೆಲಸ ಏನಪ್ಪ, ಇವಾಗ 2 ಬೇರೆ ಬೇರೆ ಡಿಸೈನ್ ಮಾಡಿದ್ವಿ ಅಲ್ವಾ, ಅದನ್ನ ನೆಟ್ಟಿ ಹೊಲದ್ವಿ ಅಂದ್ರೆ ನಮ್ಮ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಫಿನಿಶ್. ಓಕೆ, ಸೊ ನಾನು ಎಕ್ಸ್ಟ್ರಾ ಮೆಟೀರಿಯಲ್ ತಗೊಂಡಿದ್ದೆ, ಹೌದಾ? ಅದರಲ್ಲಿ ನೋಡಿ ಹೊಲ್ಕೊಂಡಿದ್ದೀನಿ. ಸೊ ಅದಕ್ಕೆ ಕರೆಕ್ಟಾಗಿ ಒಂದು ಲೈನ್ ಹಾಕೊಳ್ಳಿ. ಇಲ್ಲಿ ಮೇನ್ ಕೆಲಸ ಫ್ರೆಂಡ್ಸ್ ನಿಮ್ದು. ಓಕೆ, ಚೊಟ್ಟ ಪುಟ್ಟ ಹಾಕುಡ್ದು ಅಂದ್ರೆ ಮಾರ್ಕ್ ಮಾಡ್ಕೊಂಡು ಎಲ್ಲಿ ಬರ್ಬೇಕು, ಅಟ್ಯಾಚ್ ಆಗ್ಬೇಕು ಅನ್ನೋದನ್ನ ನೋಡ್ಕೋಬೇಕು. ಓಕೆ, ಕೆಳಗಡೆ ಮತ್ತೆ ಮೇಲ್ಗಡೆದು ಸಪ್ರೇಟ್ ಇರೋದ್ರಿಂದ ಹೊಲಿಬೇಕಾದ್ರೆ ಯಾವುದೇ ಮಿಸ್ಟೇಕ್ಸ್ ಮಾಡ್ಕೋಬೇಡಿ. ಸೊ ದಟ್ ಮಿಸ್ಟೇಕ್ಸ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ತೀರಿ, ಪಿನ್ ಹಾಕೊಂಬಿಡಿ, ಗುಂಡ್ ಪಿನ್ ಹಾಕೊಳ್ಳಿ. ನೋಡಿ ನಾನು ಹಾಕೋತಾ ಇದ್ದೀನಿ, ಹೌದಾ? ಕ್ಲೀನಾಗಿ ಸೆಂಟರ್ಗೆ ಕೆಳಗಡೆದು ಸೆಂಟರ್ ಪಾಯಿಂಟೆಡ್ ಡಿಸೈನು ಮೇಲ್ಗಡೆದ್ರ ಜೊತೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಈ ತರ ಪಿನ್ ಹಾಕೊಂಬಿಡಿ, ಸಾವಕಾಶವಾಗಿ ಹೊಲಿರಿ, ಆಯ್ತಾ? ಯಾವುದೇ ಅರ್ಜೆಂಟ್ ಮಾಡಬೇಡಿ, ಯಾಕಂದ್ರೆ ಲಾಸ್ಟ್ ಫಿನಿಶಿಂಗ್ ಕೊಡ್ಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ಕೊಡ್ದು. ಓಕೆ, ಈಗ ಎಲ್ಲಿಂದ ಹೊಲಿತೀರಾ ನೋಡಿ, ಸೆಂಟರ್ ನಾವು ಅಟ್ಯಾಚ್ ಎಲ್ಲ ಆಯ್ತು, ಅಲ್ಲಿಂದ ಕ್ಲೀನಾಗಿ ಅದೇ ಶೇಪಿಗೆ ಕರೆಕ್ಟಾಗಿ ಫೈನ್ ಸ್ಟಿಚ್ ಹಾಕಿದ್ರೆ ನಿಮ್ದು ಮುಗಿಯುತ್ತೆ. ಬಾಟಮ್ ಫಿನಿಶಿಂಗ್ ನೋಡಿ, ನಾನಿಲ್ಲಿ ಸೇಮ್ ಕಾಂಟ್ರಾಸ್ಟ್ ಕಲರು 2 ಇಂಚು ಒಂದು ಅಷ್ಟೇ ಉದ್ದದ ಬಟ್ಟೆ ತಗೊಂಡ್ಬಿಟ್ಟು ಬಾರ್ಡರ್ ತರ ಕಾಣೋ ಹಾಗೆ ನಾನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಓಕೆ, ಬ್ಯಾಕ್ ಸೈಡ್ ಇಂದ ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡ್ಬಿಟ್ಟು ಬಟ್ಟೆ ಎಷ್ಟಿದೆ ಅರ್ಧಕ್ಕೆ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಂಡು ಒಂದು ಫಿನಿಶಿಂಗ್ ಕೊಟ್ವಿ ಅಂದ್ರೆ ನೋಡಿ ಇಲ್ಲಿ ಈ ತರ ಕಾಣಿಸ್ತಿದ್ಯಾ? ಹೀಗೆ ಐರನ್ ಮಾಡಿದ್ವಿ ಅಂದ್ರೆ ಅಲ್ಲಿ ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆ, ಸೈಡಲ್ಲಿ ಹೊಲ್ಕೊಂಡು ಫ್ರಂಟ್ ಪಾರ್ಟ್ ಜೊತೆ ಹೊಲ್ಕೊಂಡ್ರಿ ಅಂದ್ರೆ ಚೆನ್ನಾಗಿ ಕಾಣುತ್ತೆ. ಸೆಂಟ್ರಲಿ ನೋಡಿ ಈ ತರ ನೀವು ಲಟ್ಕನ್ಸ್ ಏನಾದ್ರು ಮಾಡಿ ಅಥವಾ ಟ್ಯಾಸಲ್ಸ್ ಏನಾದ್ರು ಮಾಡಿ ಹಾಕೊಂಡ್ರೆ ಇಟ್ ವಿಲ್ ಲುಕ್ ಸೂಪರ್ ಡಿಸೈನ್ ಆಗಿ ಕಾಣುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಓಕೆ, ಐ ಹೋಪ್ ಇದು ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.